ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬಂದಿರೋ ಜಾಗ ಇದು ಕೇವಲ ಒಂದು ಟ್ರಿಪ್ ಅಲ್ಲ, ಇದು ಕೋಟಿ ಕೋಟಿ ಭಾರತೀಯರದ್ದು ಕನಸು ಅಲ್ವಾ. ನನಗೆ ಅದು ಹೇಳಬೇಕಾದ್ರೆ ನಿಮ್ಗೆ ನನ್ನ ವಾಯ್ಸಲ್ಲಿ ಖುಷಿ ಗೊತ್ತಾಗ್ತಾ ಇದೆ. ಹಲವಾರು ವರ್ಷಗಳಿಂದ ಎಲ್ಲರೂ ಕಾಯ್ತಿದ್ದದ್ದು ಒಂದು ಪವಿತ್ರ ಕ್ಷಣ ಇದು. ಒಂದು ಭಾವನೆ ಇದ್ರ ಜೊತೆಗೆ ಅಟ್ಯಾಚ್ ಆಗಿದೆ, ನಮ್ಮದು ಭಾವನಾತ್ಮಕ ಕ್ಷಣ ಇದು ಒಂದು. ಇವತ್ತು ನಾವು ಶ್ರೀರಾಮನ ಪವಿತ್ರ ನಾಡಾದ ಅಯೋಧ್ಯೆಗೆ ಬಂದಿದ್ದೀವಿ. ಅಯೋಧ್ಯ ಅಂದರೆ ಕೇವಲ ಒಂದು ಸಿಟಿ ಅಲ್ಲ ಫ್ರೆಂಡ್ಸ್, ಇದು ಅದು ಪ್ರತಿಯೊಬ್ಬ ಭಾರತೀಯನ ಭಾವನೆ, ಪ್ರತಿಯೊಬ್ಬ ಭಕ್ತನ ಹೆಮ್ಮೆ, ಇದು ಪ್ರೌಡ್, ಇದು ನಮಗೆ ಪ್ರೌಡ್ ಮೂಮೆಂಟ್. ಇದು ನಮ್ಮೆಲ್ಲರಿಗೂ ಇದು ಒಂದು ಗೌರವ. ನಿಜ ಹೇಳಬೇಕಂದ್ರೆ ಅಯೋಧ್ಯೆ ಬಗ್ಗೆ ಮಾತಾಡಬೇಕಾದ್ರೆ ನನಗೆ ಗೂಸು ಬಂಸ್ ಬರ್ತಾಯಿತ್ತು. ಮನಸ್ಸಲ್ಲೊಂದು ಪವಿತ್ರ ಖುಷಿ, ಒಂಥರ ಏನೋ ವಿಚಿತ್ರ ಖುಷಿ ಇತ್ತು. ಕಣ್ಣಲ್ಲಿ ಹಾಗೆ ನೀರು ಬರ್ತಾನೆ ಇತ್ತು ಆ ಎಮೋಷನ್ಸಿಂದ. ಕೊನೆಗೂ ಇದು ನನ್ನ ಪ್ರಯಾಣ ಅಯೋಧ್ಯೆ ಕಡೆ ಹೊರಟ್ವಿ. ರಸ್ತೆಯಲ್ಲಿ ಸಾಕ್ತಾ ಇದ್ದಂತೆ ಎಲ್ಲರೂ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗ್ತಾಯಿದ್ರು. ನಾವು ಹಾಗೆ ಕೂಗ್ತಾಯಿದ್ವಿ. ನಿಮ್ಗೆ ಕಾಣಿಸ್ತಾ ಇದೆ ನಮ್ಗೆ ಎಷ್ಟು ಖುಷಿ ಇತ್ತು ಅಂದರೆ ಎಲ್ಲರ ಮೇಲೆ. ಇದು ನಮಗೆ ಸುಮಾರು ವರ್ಷದ ಕನಸಾಗಿತ್ತು ಫ್ರೆಂಡ್ಸ್. ಇದು ಶ್ರೀರಾಮ್ ಜೈ ಸಿಯಾರಾಮ್. ಫ್ರೆಂಡ್ಸ್, ಈ ಶ್ರೀರಾಮ ಜನ್ಮಭೂಮಿಯಲ್ಲಿ ಕಾಲಿಟ್ಟ ತಕ್ಷಣ, ಆ ಒಂದು ಪವಿತ್ರ ಮಣ್ಣನ್ನು ಮುಟ್ಟಿದ ತಕ್ಷಣ ಹೆಂಗೆ ಫೀಲ್ ಆಯಿತು ಅಂದರೆ ನನಗೆ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಖುಷಿ. ಆ ಕ್ಷಣದಲ್ಲಿ ನಂಗೆ ಏನು ಅನ್ನಿಸ್ತು ಅಂದರೆ ನನ್ನ ಜನ್ಮ ಸಾರ್ಥಕ ಆಯಿತು ತಂದೆ ಅಂತ ಅನ್ನಿಸ್ತು. ಜೀವನದಲ್ಲಿ ಇಷ್ಟೊಂದು ಒಳ್ಳೆ ಅಪಾರ್ಚುನಿಟಿ ಇಷ್ಟು ಬೇಗ ಸಿಗುತ್ತೆ ನನಗೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಈ ಟೈಮಲ್ಲಿ ನನಗೆ ಮಾತಾಡೋಕ್ಕಾಗ್ತಿಲ್ಲ, ಒಂಥರ ಗೂಸ್ ಬಂಪ್ಸ್ ಬರ್ತಾಯಿದೆ ಕಣ್ಣಲ್ಲಿ, ಹಾಗೆ ಖುಷಿಯ ಕಣ್ಣೀರು, ಮನಸ್ಸಿನಲ್ಲಿ ಜೈ ಶ್ರೀರಾಮ್ ಅಂತ ಹೆಸರು. ಆ ಎಕ್ಸ್ಪೀರಿಯೆನ್ಸು ಫೀಲ್ ಮಾಡಬೇಕು, ಆವಾಗಲೇ ಗೊತ್ತಾಗೋದು. ನಾನು ಹೇಳಿದ ತಕ್ಷಣ ಅದು ಬರೋದಿಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಇಲ್ಲಿ ಮೋದಿಜಿಯವರೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ ಅವ್ರು ನಾವು ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರು ಕಡಿಮೆ. ಎಲ್ಲ ಫೀಲ್ಡಲ್ಲೂ ಹಾಗೇ ಇದ್ದಾರೆ. ಬಟ್ ಇಲ್ಲಿ ಅಯೋಧ್ಯದಲ್ಲಿ ಯಾರಿಗೆ ಕಷ್ಟ ಇರುತ್ತೆ, ನಡ್ಕೊಂಡು ಹೋಗೋಕ್ಕಾಗೋದಿಲ್ಲ, ಏನೋ 60 ಇಯರ್ಸ್ ಆಗಿರುತ್ತೆ, ಅಷ್ಟು ದೂರ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂದರೆ ಇಲ್ಲಿ ಫ್ರೀ ವೀಲ್ ಚೇರ್ ಫೆಸಿಲಿಟಿ ಇದೆ ಫ್ರೆಂಡ್ಸ್. ನೀವೇನು ಕಷ್ಟಪಡೋದು ಬೇಕಿಲ್ಲ, ನೀವೇನು ಆನ್ಲೈನ್ ಬುಕ್ಕಲ್ಲಿ ಮಾಡೋದು ಬೇಕಿಲ್ಲ. ನೀವು ಇಲ್ಲಿ ಬಂದು ಇಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವರೇ ನಿಮ್ಮನ್ನು ವೀಲ್ ಚೇರಲ್ಲಿ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅವ್ರ ಜೊತೆಗೆ ಇನ್ನೂ ಒಬ್ಬರು ಹೋಗ್ಬೋದು ಅವ್ರ ಜೊತೆಗೆ. ಸೊ ಇದು ಫ್ರೀ ಇರುತ್ತೆ ಫ್ರೆಂಡ್ಸ್. ನಿಮಗೆ ಬೇಕಂದರೆ ನೀವು ಅವ್ರಿಗೆ 100 ರೂಪೀಸೋ 200 ರೂಪೀಸೋ ನಿಮ್ಗೆ ಇಷ್ಟ ಬಂದಷ್ಟು ನೀವು ಅವರಿಗೆ ಕೊಡ್ಬೋದು, ಯಾರು ನಿಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ. ಆಮೇಲೆ ಇಲ್ಲಿ ಎಲ್ಲ ಫ್ರೀ ಇದೆ ಫ್ರೆಂಡ್ಸ್, ಯಾವುದಕ್ಕೂ ನೀವು ಪೇ ಮಾಡಬೇಕಾಗಿಲ್ಲ. ಇಲ್ಲಿ ಎಲ್ಲ ಟಿಫಿನ್ ಇದೆ, ಊಟ ಇದೆ, ರಾತ್ರಿ ಊಟ ಇದೆ. ಆಮೇಲೆ ಆನ್ಲೈನ್ ಬುಕ್ಕಿಂಗ್ ಮಾಡಿದ್ವಿ ನಾವು ಬೆಳಗ್ಗೆ ಮಂಗಳಾರತಿಗೆ, ಫಸ್ಟ್ ಮಂಗಳಾರತಿಗೆ, ಅದು ಫ್ರೀ ಇದೆ. ಬಟ್ ಅದಂದರೆ ಹೇಗೆ ಫ್ರೆಂಡ್ಸ್, ಅದು ರಾತ್ರಿ 12 ಗಂಟೆಗೆ ಓಪನ್ ಆಗುತ್ತೆ. ಬಟ್ ತುಂಬ ಬೇಗ ಕ್ಲೋಸ್ ಆಗುತ್ತೆ, ವಿದಿನ್ 1 ಮಿನಿಟಲ್ಲಿ ಕ್ಲೋಸ್ ಆಗಿ ಹೋಗುತ್ತೆ. ಬಟ್ ಲಿಮಿಟೆಡ್ ಟಿಕೆಟ್ಸ್ ಇರುತ್ತೆ. ಹಾಗಾಗಿ ನಮ್ಗೆ ಅದರಲ್ಲಿ ಸಿಕ್ಬಿಡ್ತು. ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೀವಿ. ಅದಕ್ಕೆ ಏನೇನು ಇನ್ಫಾರ್ಮೇಷನ್ ಬೇಕು ಅಂತ ಮೊದಲೇ ನೀವು ರೆಡಿ ಇಟ್ಕೋಬೇಕು ಫ್ರೆಂಡ್ಸ್, ಆವಾಗಲೇ ಈಸಿಯಾಗಿ ಬುಕ್ ಮಾಡೋದು. ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಯಾವಾಗಾದರೂ ಚೆಕ್ ಮಾಡಿ. ಹಾಗೆಯೇ ನಾವು ಮುಂದೆ ಹೋದ್ವಿ. ಇಲ್ಲಿ ಫ್ರೆಂಡ್ಸ್ ಏನೋ ಮೊಬೈಲು, ಬ್ಯಾಗ್ಸು ಮತ್ತು ನಿಮ್ಮ ಏನಾದರೂ ದೊಡ್ಡ ದೊಡ್ಡ ಬ್ಯಾಗ್ಗಳ ಲಗೇಜ್ಗಳಿಗೆಲ್ಲ ಲಾಕರ್ ಫೆಸಿಲಿಟಿ ಇದೆ. ಸಾವಿರಾರು ಭಕ್ತರಿಗೆ ಅನುಕೂಲ ಆಗೋ ಹಾಗೆ ಪ್ರಾಪರಾಗಿ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಸಾವಿರಾರು ಜನ ಬಂದರೂ ಏನೂ ತೊಂದರೆ ಆಗದಿರೋ ಹಾಗೆ ಅಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ಸು ಎಲ್ಲರೂ ತುಂಬ ಹೆಲ್ಪ್ ಮಾಡ್ತಾರೆ. ಗೊತ್ತಿಲ್ಲ ಅಂದರೆ ಅವ್ರನ್ನ ಕೇಳಿದರೆ ಸಾಕು, ಅವರೆಲ್ಲ ಹೆಲ್ಪ್ ಮಾಡ್ತಾರೆ ಫ್ರೆಂಡ್ಸ್. ಸೊ ಯು ಡೋಂಟ್ ವರಿ, ಎಲ್ಲ ಫ್ರೀ ಇದೆ ಇಲ್ಲಿ. ಫ್ರೆಂಡ್ಸ್, ದೇವಸ್ಥಾನದ ಕಡೆಗೆ ಹೋಗೋ ಕಡೆ ಸುಮಾರು ಕಡೆ ಸೆಕ್ಯೂರಿಟಿ ಗೇಟ್ಸ್ ಇವೆ. ಪ್ರತಿಯೊಂದು ಗೇಟಲ್ಲೂ ಸೆಕ್ಯೂರಿಟಿ ಚೆಕ್ಕಿಂಗ್ ತುಂಬ ಸ್ಟ್ರಿಕ್ಟಾಗಿ ನಡೆಯುತ್ತೆ. ಯಾವ ಗೇಟನ್ನು ಓಪನ್ ಇರ್ತದೋ ಕ್ರೌಡ್ ಮೇಲೆ ಡಿಪೆಂಡು, ಅವ್ರು ನಿಮಗೆ ಹೇಳ್ತಾರೆ ಯಾವ ಗೇಟಲ್ಲಿ ಹೋಗಬೇಕು ಅಂತ. ಸ್ಟಾಫ್ ಮತ್ತು ವಾಲಂಟಿಯರ್ಸ್ ತುಂಬ ಹೆಲ್ಪ್ಫುಲ್ ಇದ್ದಾರೆ, ತುಂಬ ಗೈಡ್ ಮಾಡ್ತಾರೆ. ಹಾಗೆ ಸ್ಲಿಪ್ಪರ್ಸ್ ಇಡೋದಕ್ಕಂತಲೂ ಸಪ್ರೇಟಾಗಿ ಮಾಡಿದ್ದಾರೆ. ಹಾಗಾಗಿ ಭಕ್ತರಿಗೆ
ತುಂಬ ಕನ್ವೀನಿಯೆಂಟ್ ಆಗಿದೆ, ಏನೂ ತೊಂದರೆ ಇಲ್ಲ. ಒಳಗಡೆ ಮೊಬೈಲು, ಕ್ಯಾಮ್ರಾ, ಬ್ಯಾಗ್ಸು, ದೊಡ್ಡ ದೊಡ್ಡ ಬ್ಯಾಗ್ಸ್ ಯಾವುದೂ ಅಲೋವ್ ಇಲ್ಲ ಫ್ರೆಂಡ್ಸ್. ಎಲ್ಲನೂ ನೀವು ಲಾಕರಲ್ಲಿ ಇಟ್ಟೇ ಹೋಗಬೇಕು. ಇಲ್ಲಿ ಸಾಮಾನ್ಯರಿಗೆ ದರ್ಶನ ಕೂಡ ಇದೆ, ಈಸಿಯಾಗಿ ನೀವು ಅಲ್ಲೇ ಹೋಗಿ ಫ್ರೀ ದರ್ಶನಕ್ಕೂ ನಿಂತ್ಕೋಬೋದು. ನಿಮಗೆ ಆನ್ಲೈನ್ ಹೇಳಿದ್ನಲ್ಲ ಮುಂಚೆ, ಅಫಿಷಿಯಲ್ ವೆಬ್ಸೈಟ್ ಇದೆ, ಅಲ್ಲಿಂದನೂ ನೀವು ಬುಕ್ ಮಾಡಬಹುದು. ಎಲ್ಲ ಫ್ರೀ ಇದೆ ಫ್ರೆಂಡ್ಸ್. ಹಾಗೆ ಇದು ಅಯೋಧ್ಯದಲ್ಲಿ ಒಂದು ಫೇಮಸ್ ಧರ್ಮಪಾತ್ ರೋಡ್ ಅಂತ ಕರೀತಾರೆ. ನೀವೇನಾದರೂ ಲಕ್ನೋ ಸೈಡಿಂದ ಬರೋದಾದರೆ ಅಥವಾ ಅಯೋಧ್ಯೆ ಏರ್ಪೋರ್ಟಿಂದ ಬರೋದಾದರೆ ನಿಮಗಿದು ಇದು ಬ್ಯೂಟಿಫುಲ್ ಎಂಟ್ರೆನ್ಸ್ ಸಿಗುತ್ತೆ. ಇದು ಒಂದು ದೊಡ್ಡ ಸೂರ್ಯ ಸ್ತಂಭ ನೋಡಿ, ನಿಜವಾಗ್ಲೂ ಒಂದು ಡಿವೈನ್ ಕಿಂಗ್ಡಮ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಅಂತ ಅನಿಸುತ್ತೆ ಅಲ್ವಾ. ಸಖತ್ತಾಗಿ ಮಾಡಿದ್ದಾರೆ. ಇದು ಹೊಸದಾಗಿ ಬಿಲ್ಡ್ ಮಾಡಿದ್ದಾರೆ, ಕಟ್ಟಿದ್ದಾರೆ, ಸಖತ್ತಾಗಿದೆ. ಈ ರಾತ್ರಿ ಸಮಯದಲ್ಲಿ ಇಲ್ಲಿ ಲೈಟ್ಸ್ ಇನ್ನೂ ಅದ್ಭುತವಾಗಿ ಕಾಣುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ನನಗೆ ಗೊತ್ತಿದ್ದ ಎಲ್ಲ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಇನ್ನೂ ನಿಮಗೆ ಏನಾದರೂ ಡೌಟ್ಸು ಅಥವಾ ಕ್ವೆಶ್ಚನ್ಸ್ ಇದ್ದರೆ ತಪ್ಪದೇ ಕಾಮೆಂಟ್ ಮಾಡಿ. ನನಗೆ ಗೊತ್ತಿದ್ದಷ್ಟು ಇನ್ಫಾರ್ಮೇಷನ್ನು ಖಂಡಿತ ಶೇರ್ ಮಾಡ್ತೀನಿ. ಮತ್ತು ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಒಂದು ದೊಡ್ಡ ಮೋಟಿವೇಶನ್ ಆಗುತ್ತೆ. ನೀವು ಕೊಡೋ ಸಪೋರ್ಟ್ನಿಂದಲೇ ಇನ್ನೂ ಹೊಸ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು, ಇನ್ನೂ ಹೆಚ್ಚು ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮ್ಮ ಜೊತೆಗೆ ಶೇರ್ ಮಾಡ್ಬೋದು. ಅದು ಒಂದು ನನಗೆ ಎನರ್ಜಿ ಸಿಗುತ್ತೆ. ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಲೈಕ್, ಕಾಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಆಮೇಲೆ ಮುಂದಿನ ವೀಡಿಯೋದಲ್ಲಿ ಫ್ರೆಂಡ್ಸ್ ಇಲ್ಲಿ ಅಯೋಧ್ಯೆಯಲ್ಲಿ ನೋಡೋ ಯಾವ ಜಾಗಗಳನ್ನಿದೆ ಅಂತ ನಾನು ವಿಡಿಯೋ ಮಾಡ್ತೀನಿ.